ನೀಟ್ ಮತ್ತು ಜೆಇ ಮಕ್ಕಳೇ ಪ್ರೊಜೆಕ್ಟೈಲ್ ಕ್ವೆಶ್ಚನ್ ಕಷ್ಟವಾಗಿರುತ್ತೆ, ಆದರೆ ಅಸಾಧ್ಯವಲ್ಲ. ಮನಸ್ಸು ಮಾಡಿ ಆಗತ್ತೆ. 2 ಪ್ರೊಜೆಕ್ಟೈಲ್, ಒಂದು ಥೀಟಾ ಇನ್ನೊಂದು 90 - ಥೀಟಾ. ಯಾವುದ್ರದ್ದು ಟೈಮ್ ಆಫ್ ಫ್ಲೈಟ್ ಜಾಸ್ತಿ ಇರುತ್ತೆ ಅಂದರೆ ಮೇಲೆ ಎಷ್ಟು ಹೋಗುತ್ತೋ ಅದರದ್ದು ಟೈಮ್ ಆಫ್ ಫ್ಲೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮೇಲೆ ಹೋಗಿ ಕೆಳಗಡೆ ಬರೋದ್ರಿಂದ ಟೈಮ್ ಆಫ್ ಫ್ಲೈಟ್ 2u sin θ/g ಆಗುತ್ತೆ. ಇನ್ನೊಂದರದ್ದು 2u sin 90 - ಥೀಟಾ ಆಗುತ್ತೆ, ಅದರಿಂದ ಅದು 2u cos θ/g ಆಗುತ್ತೆ. ಸೊ ಕ್ವೆಶ್ಚನ್ ಅಲ್ಲಿ ಇಲ್ಲಿ ನೋಡ್ಬೇಕಾಗಿರೋದು sin θ ಎಲ್ಲಿ ಜಾಸ್ತಿ ಮತ್ತೆ cos θ ಎಲ್ಲಿ ಜಾಸ್ತಿ ಅಂತ. ಥೀಟಾ <45 ಡಿಗ್ರಿ ಇದ್ರೆ cos θ ಜಾಸ್ತಿ, ಹಂಗಾಗಿ T2 ಜಾಸ್ತಿ ಆಗುತ್ತೆ. ಥೀಟಾ <45 ಇದ್ರೆ sin θ ಜಾಸ್ತಿ ಆಗುತ್ತೆ, T1 ಜಾಸ್ತಿ ಆಗುತ್ತೆ. 2 ಇದ್ರೆ T2 = T1. ಸಿಂಪಲ್. ಈ ತರ ಕೆಲವಾರು ಪ್ರಶ್ನೆಗಳಿಗೆ RN ನೀಟ್ ಸಬ್ಸ್ಕ್ರೈಬ್ ಮಾಡಿ ಕಲೀರಿ, ನನ್ನ ಜೊತೆ ಡಾಕ್ಟರ್ ಆಗಿ.